ಅಂಗನವಾಡಿ ಕಾರ್ಯಕರ್ತೆಯರನ್ನ ಸಮೀಕ್ಷೆ ಕಾರ್ಯದಿಂದ ಕೈಬಿಡಬೇಕೆಂದು ಪ್ರತಿಭಟನೆ. ಗೌರಿಬಿದನೂರಿನ ಹೊರವಲಯದಲ್ಲಿರುವ ತಾಲೂಕು ಕಚೇರಿ ಆವರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಂದ ಜಾತಿ ಗಣತಿ ಸಮೀಕ್ಷಾ ಕಾರ್ಯದಿಂದ ಕೈಬಿಡುವಂತೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಲಿಂಗಪ್ಪ, ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ನೇಮಿಸಿದ್ದು ಇವರಿಗೆ 15,000 ಸಂಭಾವನೆ ನೀಡುತ್ತಿದ್ದರೂ ಕೂಡ ಶಿಕ್ಷಕರು ಮಾತ್ರ ಮೆಡಿಕಲ್ ಸರ್ಟಿಫಿಕೇಟ್ ನೀಡಿ ಸಮೀಕ್ಷೆ ಮಾಡದೆ ಪ್ರವಾಸ ಹೋಗಿದ್ದಾರೆ. ಈಗ ಬಂದು ಸಮೀಕ್ಷೆಯ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾಹಿತಿ ನೀಡಿ ಎಂದು ಕೇಳಿದರೆ ಸರಿಯಲ್ಲ. ಇವರ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸುತ್ತೇವೆ. ಸಮೀಕ್ಷೆ ಹಳ್ಳ ಹಿಡಿಸಲು ಕೆಲವು ಶಿಕ್ಷಕರು ಪ್ರವಾಸವನ್ನ ಹೋಗಿದ್ದಾರೆ. ಗೌರವಧನ ಕಾರ್ಯಕರ್ತೆಯ ಮೇಲೆ ಮಾನಸಿಕ ಹಿಂಸೆ, ದೌರ್ಜನ್ಯ ಸಹಿಸೋದಿಲ್ಲ. ಶಿಕ್ಷಕರು ಸಮೀಕ್ಷೆಯಲ್ಲಿ ಬಿಟ್ಟಿರುವ ಮನೆಗಳನ್ನ ಇವರು ಮಾಡಬೇಕು ಎಂಬುದನ್ನು ಬಿಟ್ಟು ಸಹಕಾರ ನೀಡಿ ಎಂದು ಹೇಳಿಕೊಡುತ್ತಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಅಂಗನವಾಡಿ ಕಾರ್ಯಕರ್ತೆ ಜಯಮಂಗಳ ಮಾತನಾಡಿ, ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಲಾಲನೆ ಪಾಲನೆ, ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ, ಟಿಎಚ್ಆರ್, ಫೇಸ್ ಕ್ಯಾಪ್ಚರ್, ಇಕೆವೈಸಿ, ಮನೆ ಭೇಟಿ, ತಾಯಂದಿರ ಸಭೆ, ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃವಂದನಾ ಯೋಜನೆ, ಪೌಷ್ಟಿಕ ಶಿಬಿರ, ಬಿಎಲ್ಒ ಸೇರಿದಂತೆ ಇನ್ನಿತರ ಕಾರ್ಯಗಳಿಂದ ಮಾನಸಿಕವಾಗಿ ಬಳಲುತ್ತಿದ್ದೇವೆ. ಆದ್ದರಿಂದ ಸಮೀಕ್ಷೆ ಕಾರ್ಯದ ಒತ್ತಡ ನಮ್ಮ ಮೇಲೆ ಹೇರಬಾರದು ಎಂದು ಹೇಳಿದ್ದಾರೆ. ಇವರ ಮನವಿ ಪತ್ರವನ್ನು ತಹಶೀಲ್ದಾರ್ ಅರವಿಂದ್ ಕೆಎಂ ಸ್ವೀಕರಿಸಿದ್ದಾರೆ. ಇದೇ ವೇಳೆ ಅಂಗನವಾಡಿ ಕಾರ್ಯಕರ್ತೆಯರಾದ ವೆಂಕಟಲಕ್ಷ್ಮಿ, ವಸಂತಲಕ್ಷ್ಮಿ, ಸುಕನ್ಯಾ, ಶಾರದಮ್ಮ, ಭಾರತಿ, ಸಲ್ಮಾ, ಜಯಲಕ್ಷ್ಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಧನಂಜಯ, NKS TV4, ಗೌರಿಬಿದನೂರು.